ಇಳಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘ ಕ್ರಿಯಾಶೀಲ ಸಂಘವಾಗಿದೆ. ತಹಶೀಲ್ದಾರ್ ಅಮರೇಶ್ ಪಮ್ಮಾರ. ಇಳಕಲ್ ಸರ್ಕಾರಿ ನೌಕರರ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ತಹಶೀಲ್ದಾರ್ ಅಮರೇಶ್ ಪಮ್ಮಾರ ಅವರು ಕಳೆದ 6 ತಿಂಗಳಿಂದ ಇಳಕಲ್ ತಾಲೂಕು ಶಾಖೆಯ ಕಾರ್ಯ ನೋಡುತ್ತಿದ್ದು ಅತ್ಯಂತ ಕ್ರಿಯಾಶೀಲ ಸಂಘಟನೆಯನ್ನು ಅಧ್ಯಕ್ಷರಾದ ಪರಶುರಾಮ ಪಮ್ಮಾರ ರವರ ತಂಡ ಮಾಡುತ್ತಿದೆ ಎಂದರು. ಸರ್ಕಾರಿ ನೌಕರರು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯದ ಕಡೆಗೂ ಹಾಗೂ ಕುಟುಂಬದ ಕಡೆಗೂ ಗಮನ ನೀಡುವಂತೆ ನೌಕರರಿಗೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಪರಶುರಾಮ ಪಮ್ಮಾರ ಮಾತನಾಡುತ್ತಾ ಸರ್ಕಾರಿ ನೌಕರರ ಹಿತರಕ್ಷಣೆಗಾಗಿ ಸಂಘವು ಸದಾ ಕಾಲ ಕಾರ್ಯನಿರ್ವಹಿಸುತ್ತದೆ ಎಂದರು. ತಾಲೂಕು ಪಂಚಾಯತ್ ಎಡಿ ಅವರಾದ ಈರಣ್ಣ ಚಿನಿವಾಲರ ಹಾಗೂ ರಮೇಶ್ ಬೋರಣ್ಣ ರವರನ್ನು ಸಂಘದಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಸಂಗಮೇಶ ಬಂಗಾರಿ, ಖಜಾಂಚಿ ಶರಣು ಕೊಂಡೂರ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳು, ನೌಕರ ಬಾಂಧವರು ಉಪಸ್ಥಿತರಿದ್ದರು. ವರದಿ ಶಿವಕುಮಾರ ಕೆಂಭಾವಿ ಹಿರೇಮಠ, NKS TV4 ಇಳಕಲ್. ಸರ್ಕಾರಿ ನೌಕರರ ಸಂಘ ಇಳಕಲ್ ಶಾಖೆ ಪರ್ಟಿಕ್ಯುಲರ್ಲಿ ಹೇಳಬೇಕಂತಂದ್ರೆ ತುಂಬಾ ಆಕ್ಟಿವ್ ಆಗಿದೆ. ನಾನು ಜಾಯಿನ್ ಆಗಿ ಒಂದು 6 ತಿಂಗಳಾಯಿತು. ಸೊ 6 ತಿಂಗಳಿಂದ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಶಾಖೆಗಳಿಗಿಂತ ಇಳಕಲ್ ತಾಲೂಕು ಸ್ವಲ್ಪ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಾಲೂಕು ಆಡಳಿತದ ಪರವಾಗಿ ಮಾತಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಮೀಕ್ಷೆ ಕಾರ್ಯಗಳಿರ್ಬೋದು, ಅಥವಾ ನಾನು ಬಂದ ನಂತರ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ವಿ. ಸೊ ಎಲ್ಲ ನೀವು ನಿಮ್ಮ ಸಹಕಾರದಿಂದ ಅದು ಯಶಸ್ವಿಯಾಗಿ ನಾವು ಅದು ಮಾಡಬೇಕಾಯ್ತು. ಆ ಜನಗಣತಿ ಮತ್ತು ನಮ್ದೇನು ಜಾತಿ ಸಮೀಕ್ಷೆ ಮಾಡಿದ್ವಲ್ಲ, ಸೊ ಅದರಲ್ಲಿ ನಿಮ್ಮ ಪಾತ್ರ ಏನು ತುಂಬಾ ನೆನಪು ಮಾಡ್ಕೊಳ್ಳುವಂಥದ್ದು ತುಂಬಾ ಶ್ಲಾಘನೀಯವಾದಂತ ನಿಮ್ಮ ಒಂದು ರೋಲ್ ಇತ್ತು. ಸೊ ಅದಕ್ಕೆ ನಾನು ತಾಲೂಕು ಆಡಳಿತದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತದ ಪರವಾಗಿ ಏನು ಕಾರ್ಯಕ್ರಮಗಳಾಗ್ತವೆ ಅಥವಾ ಕರ್ನಾಟಕ ಸರ್ಕಾರದಿಂದ ಬರುವಂತ ಏನು ಸ್ಕೀಮ್ಸ್ಗಳಿರ್ತವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತಮ್ಮದು ರೋಲ್ ಎಲ್ಲ ತುಂಬಾ ಗಣನೀಯವಾಗಿರ್ತೈತಿ. ಸೊ ಪ್ರತಿ ವರ್ಷ ಯಾವ ತರ ನೀವು ಸಹಕಾರವನ್ನು ಕೊಟ್ಟಿದಿರಲ್ಲ, ಅದೇ ತರ ನಮ್ಮ ತಾಲೂಕು ಆಡಳಿತಕ್ಕೆ ಸ್ವಲ್ಪ ಒಂದು ಸಹಕಾರವನ್ನು ಇದೇ ತರ ನೀವು ಮುಂದುವರೆಸ್ರಿ. ಹಾಗೆ ಈ ಒಂದು ಹೊಸ ವರ್ಷದ ಏನು ಶುಭ ಸಂದೇಶ ಕೊಡ್ತಾ ಇದೆ, ಅದು ಒಂದು ಜಸ್ಟ್ ಒಂದು ಅಬ್ಸರ್ವ್ ಪಾಯಿಂಟ್. ಎಲ್ಲರೂ ಉತ್ತರದಲ್ಲಿ ಕೆಲಸ ಮಾಡ್ತಾ ಇದೀವಿ. ಯಾರಿಗೂ ಲೈಕ್ ನೀವೆಲ್ಲ ಬಿಸಿ, ನಾನು ಫ್ರೀ ಇಲ್ಲ, ಅಥವಾ ನಾನು ಒಬ್ಬನೇ ಕೆಲಸ ಮಾಡ್ತಾ ನೀವು ಫ್ರೀ ಇಲ್ಲ. ಎಲ್ಲರೂ ನಮ್ಮ ಹಂತದಲ್ಲಿ ನಮ್ಗೆ ಏನು ರೋಲ್ಸ್ ಕೊಟ್ಟಿದಾರಲ್ಲ ಅದರಲ್ಲಿ ಅದರದೇ ಒಂದು ಒತ್ತಡ ಇದ್ದೇ ಇರುತ್ತೆ. ಬಟ್ ಆ ಒತ್ತಡದಲ್ಲೂ ಕೂಡ ಒಂದು ಫ್ಯಾಮಿಲಿಗೆ ನಿಮ್ಮ ಒಂದು ಟೈಮ್ ಅನ್ನು ಕೊಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಯಾಕಂದ್ರೆ ನಮ್ಮ ವರ್ಕ್ ನೋಡ್ತೀವಲ್ಲ, ಸ್ಯಾಟರ್ಡೆ ಸಂಡೇ ಕೂಡ ನಾವು ಇಲ್ಲೇ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಪರ್ ಡೇ ಒಂದ್ ತಾಸು ಅರ್ಧ ತಾಸು ಫ್ಯಾಮಿಲಿ ಮೆಂಬರ್ಸ್ ಜೋಡಿ ಎಲ್ಲೋ ಹೊರಗೆ ಹೋಗ್ತೀವಿ ಅಥವಾ ಒಂದು ಡಿನ್ನರ್ ಕರ್ಕೊಂಡು ಹೋಗ್ತೀವಿ. ಪಾಪ ನಮ್ಮ ಮೇಲೆ ಅವಲಂಬಿತರಾಗಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ಬಿಡುತ್ತೆ,